ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಈ ದೇಶದ ಗೃಹ ಮಂತ್ರಿ ಮಾಡಿದ್ದೇ ದೊಡ್ಡ ತಪ್ಪು. ಇಂತಹ ಸಂದರ್ಭದಲ್ಲಿ ಅವರಿಗೆ ಸಂವಿಧಾನದ ಬಗ್ಗೆ ಆಗಲಿ, ಅಂಬೇಡ್ಕರ್ ಬಗ್ಗೆ ಆಗಲಿ ಯಾವ ತರ ಗೌರವ ಇರ್ತದೆ ನಾವು ಯೋಚನೆ ಮಾಡ್ತಾನೆ. ಅವರು ಯಾವ ರೀತಿ ಇರುತ್ತೆ ಇವತ್ತು ಅವ್ರು ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳಿ ಫ್ಯಾಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅದ್ರ ಬದಲು ಒಂದು 100 ಸರಿ ಅಂಬೇಡ್ಕರ್ ಬದಲು ದೇವ್ರ ಜಪ ಮಾಡಿದ್ರೆ 7 ಜನ್ಮಗಳ ಸ್ವರ್ಗ ಸಿಕ್ತಿದೆ ಅಂತ ಹೇಳಿದ್ರಲ್ಲ. ನಾವ್ ಹೇಳ್ತೀವಿ ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಸ್ವಾಭಿಮಾನ ಸಿಕ್ಕಿದೆ. ಅಂಬೇಡ್ಕರ್ ಜಪ ಮಾಡಿದ್ರೆ ನಮಗೆ ಒಂದು ಘನತೆ, ಗೌರವ, ಇವತ್ತೇನಾದ್ರೂ ಈ ದೇಶದಲ್ಲಿ ಒಂದು ಸಂವಿಧಾನ ಸಿಕ್ಕಿದೆ. ಆದ್ರೆ ದೇವ್ರ ಜಪ ಮಾಡಿದ್ರೆ ಏನ್ ಸಿಕ್ತದೆ ನನಗೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ಅಮಿತ್ ಶಾ ಅವರಿಗೆ ನಾನು ಮನವಿ ಮಾಡ್ತೀನಿ, ನಿಮ್ಮ ಮನಸ್ತತ್ವ, ನಿಮ್ಮಲ್ಲಿ ಇರ್ತಕ್ಕಂಥ ಮನುವಾದ ಮನಸ್ತತ್ವ ಏನಿದೆ ಅದು ಇವತ್ತು ಬಹಿರಂಗವಾಗಿದೆ. ನೀವು ಮುಂದಿನ ದಿನಗಳು ಅದನ್ನ ತಿದ್ಕೊಂಡಿಲ್ಲ ಅಂದ್ರೆ ಖಂಡಿತ ಈ ದೇಶದಲ್ಲಿ ಇರ್ತಕ್ಕಂಥ ದಲಿತರು ನಿಮ್ಮನ್ನು ಎಲ್ಲಿ ಸಿಕ್ಕದಲ್ಲಿ ಅಟ್ಟಾಡಿಸ್ಕೊಂಡು ಹೊಡಿತಕ್ಕಂಥ ಕಾಲ ಸಹ ಮುಂದೆ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತೇನು ಆ ತರದ್ದು ಯಾವ್ದೋ ಸಣ್ಣ ಪುಟ್ಟ ಕೇಸ್ಗಳಿಗೆಲ್ಲ ದ್ರೋಹದ ಕೇಸ್ ಆಗ್ತಾ ಇದ್ರಿ ಮೋದಿ ಅವರೇ. ಇವತ್ತು ನಿಮ್ಮದೇ ಸರ್ಕಾರದಲ್ಲಿ, ನಿಮ್ಮದೇ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತೇನು ಮಾತಾಡಿದ್ದಾರೆ, ಅದಕ್ಕೆ ಯಾಕೆ ರಾಷ್ಟ್ರದ್ರೋಹದ ಕೇಸ್ ಹಾಕ್ಬಾರ್ದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವ್ರ ಮೇಲೆ ರಾಷ್ಟ್ರದ್ರೋಹದ ಕೇಸನ್ನ ಹಾಕಿ ಅವರಿಗೆ ಒಳಗಡೆ ಹಾಕ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಸಿ.ಟಿ. ರವರು ಯಾವತ್ತು ಒಂದು ಮಾರಕನೇ, ಈ ಸೊಸೈಟಿ ಒಂದು ಮಾರಕ. ಯಾವಾಗಲೂ ಎಲ್ಲರೂ ಪೂರ್ವದಲ್ಲಿ ಹೋಗ್ತಾರೆ, ಅವ್ರು ಪಶ್ಚಿಮದಲ್ಲಿ ಹೋಗ್ತಾರೆ. ಯಾರನ್ನ ನಾವೆಲ್ಲ ಉತ್ತರದಲ್ಲಿ ಹೋದ್ರೆ ಅವ್ರು ದಕ್ಷಿಣದಲ್ಲಿ ಹೋಗ್ತಾರೆ. ಅಂದ್ರೆ ಯಾವಾಗ್ಲೂ ಅವ್ರ ಮನಸ್ತತ್ವ, ಅವ್ರೊಂದು ಕೀಳಿರಿಮೆ, ಅವ್ರಿಗಿರ್ತಕ್ಕಂಥ ವೈಚಾರಿಕ ಪ್ರಜ್ಞೆ ಅಂತೂ ಇಲ್ಲೇ ಇಲ್ಲ. ಒಬ್ಬ ಈ ದೇಶದಲ್ಲಿ ಮಾತಿದ್ರೆ ಭಾರತ್ ಮಾತಾ ಕಿ ಜೈ ಅಂತಾರೆ ಬಿಜೆಪಿ ಅವರು. ಇದೇನ ಭಾರತ ಮಾತೆ ಕೊಡ್ತಕ್ಕಂಥ ನೀವು ಇದು ಏನೋ ಮರ್ಯಾದೆ? ಅದಕ್ಕೆ ನಾನು ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಸಿ.ಟಿ. ಅವ್ರನ್ನ ಇವತ್ತು ಬಂಧನ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರನ್ನ ಇಮಿಡಿಯೇಟ್ ಆಗಿ ಅವ್ರೇನು ಹುದ್ದೆ ಹೊಂದಿದ್ದಾರೆ MLC, ಆದ್ರಿಂದ ಅವ್ರನ್ನ ವಜಾಗೊಳಿಸ್ಬೇಕಂತ ಒತ್ತಾಯ. ನಮಗೆಲ್ಲ ತಿಳಿದಂತೆ, ಇಡೀ ದೇಶ ನೋಡದಂತೆ ನಮ್ಮ ಇವತ್ತು ಡೆಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಅತಿ ದೊಡ್ಡ ಸ್ಥಾನವಾದ ಅಂದ್ಕೊಂಡಂತ ಯೂನಿಯನ್ ಮಿನಿಸ್ಟರ್ ಆದ ಅಮಿತ್ ಶಾ ಅವರು ಇವತ್ತು ಒಂದು ಬಹಳ ಸಾಮಾನ್ಯ ಇಂದ ಒಂದು ಕೀಳು ಅಂತಂತ ಹೇಳ್ಬೋದು. ಆ ಒಂದು ಲೆಕ್ಕದಲ್ಲಿ ಅಂಬೇಡ್ಕರ್ 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 ಅಂತ ಕೆಲವು ಬಾರಿ ಹೇಳಿ ಅವ್ರನ್ನ ಸಂವಿಧಾನ, ನಮ್ಮ ಫಾದರ್ ಆಫ್ ದಿ ನೇಷನ್ ಮಹಾತ್ಮ ಗಾಂಧಿ ಅವ್ರನ್ನ ಕೂಡ ಏ ರೀತಿ ಮಾಡಿದ್ದಾರೆ ಅವರು. ಅದೇ ರೀತಿಯಾಗಿ ಅಂಬೇಡ್ಕರ್ ಅವ್ರನ್ನ ಕೂಡ ಬಹಳ ವ್ಯಂಗ್ಯವಾಗಿ ಅವ್ರು ಹೇಳ್ತಕ್ಕಂಥ ವೇಷನ್ ಅಂದ್ರೆ ಫ್ಯಾಷನಬಲ್ ವರ್ಡ್ ಅಂತಂತ ಹೇಳಿದ್ದಾರೆ. ಇವತ್ತು ಅವರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಅವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಮರ್ಯಾದೆ ಇದೆ ಅನ್ನೋದು ಅವರು ಇವತ್ತು ಇವತ್ತು ಬರೇ ಕರ್ನಾಟಕ ರಾಜ್ಯ ಅಲ್ಲ, ದೇಶ ಅಲ್ಲ, ಇಡೀ ಜಗತ್ತು ನೋಡ್ತಕ್ಕಂಥ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಅವರ ತಲೆ, ಅವರ ಬುದ್ಧಿ, ಅವರು ಎಷ್ಟು ಯಾವ ಲೆವೆಲ್ ನಲ್ಲಿ ಇದ್ದಾರೆ ಅನ್ನೋದು ಅವರಾಗಿ ಅವರು ನೋಡಿಸ್ಕೊಂಡಿದ್ದಾರೆ. ಈಗ ನಾವು ಅದು ಒಂದೇ ಅಲ್ಲದೆ ಅವರು ಸಮಾಜದ ಬಗ್ಗೆ ಮಾತಾಡಿದ್ದಾರೆ, SC ಸಮಾಜದ ಬಗ್ಗೆ ಕೂಡ ಬಹಳ ಹೀನಾಯ ರೀತಿಯಾಗಿ ಮಾತಾಡಿದ್ದಾರೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಬಗ್ಗೆ ಹೇಳಲಿಕ್ಕೆ ಏನ್ ಇಚ್ಛೆ ಪಡ್ತೀವಿ ಅಂದ್ರೆ, ನಾವು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ಇಂಡಿಪೆಂಡೆನ್ಸ್ ಬಂದಾಗಿಂದ ಇವತ್ತಿನವರೆಗೂ ಎತ್ತಿಡ್ತಕ್ಕಂಥ ಒಂದೇ ಪಾರ್ಟಿ ಅಂದ್ರೆ ಬರೀ SC ಸಮಾಜ ಒಂದೇ ಅಲ್ಲ, ಎಲ್ಲಾ ಸಮಾಜಗಳನ್ನ ಎತ್ತಿಡ್ತಕ್ಕಂಥ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ರಿಸರ್ವೇಶನ್ ಇರ್ಲಿ, ಸೆನ್ಸಸ್ ರಿಸರ್ವೇಶನ್ ಹೇಳ್ತಕ್ಕಂತ ಇರೋದು ನಮ್ಮ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಮತ್ತು ರಿಸರ್ವೇಶನ್ ಒಂದೇ ಅಲ್ಲ, ಉದ್ಯೋಗ ಆಗ್ಲಿ, ಸ್ಕಾಲರ್ಶಿಪ್ ಆಗ್ಲಿ, ಅತಿ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡ್ತಾ ಇರೋದು ಒಂದೇ ಪಾರ್ಟಿ, ಅದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಒಂದು ಹೆಚ್ಚಿನ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಇವತ್ತು ಒಂದು ದೊಡ್ಡ ಉದಾಹರಣೆ ಅಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ AICC ಅಧ್ಯಕ್ಷರ ಮಾಡಿ ಒಂದು ದೊಡ್ಡ ಲೆಕ್ಕದಲ್ಲಿ ಒಂದು ದೊಡ್ಡ ಇಡೀ ಇಂಡಿಯಾದಲ್ಲಿ ದೊಡ್ಡ ಸ್ಥಾನದಲ್ಲಿ ಕೊಟ್ಟು ಮರ್ಯಾದೆ ಕೊಟ್ಟಿದೆ. ಸರ್, ಈಗ ನಿನ್ನೆ ಸದನದಲ್ಲಿ, ಬೆಳಗಾವಿ ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿ.ಟಿ. ರವಿ ಅವರು ಕೆಲವೊಂದು ಅವಾಚ್ಯ ಶಬ್ದ ಬಳಸಿದ್ರು, ಇದ್ರು ಕೂಡ ಖಂಡಿಸ್ತಾರೆ. ಅದನ್ನ ನಾವು ಬಹಳ ಅದಕ್ಕಿಂತ ಕೀಳವಾದದ್ದು ಇವತ್ತು ಬಿಜೆಪಿ ಪಕ್ಷ
ಅವ್ರ ತಲೆಯಲ್ಲಿ ಎಂತ ಹುಳಗಳಿದಾವೆ ಅನ್ನೋದು, ಎಂತವ್ರನ್ನ ಎಲೆಕ್ಟ್ ಮಾಡ್ತಾ ಇದ್ದಾರೆ, ಎಂತ ಸುಳ್ಳುದಿಂದ ಗೆದ್ದು ಬಂದು ಜನರ ಬಗ್ಗೆ, ಒಂದು ಹೆಣ್ಮಗಳ ಬಗ್ಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮಿನಿಸ್ಟರ್ ಇದ್ದಾರೆ, ಅವ್ರು ಬಿಡ್ರಿ, ಒಂದು ಹೆಣ್ಮಗಳ ಬಗ್ಗೆ ಅಂತ ಒಂದು ಪದವನ್ನು ಉಪಯೋಗಿಸೋದು ನಮಗೂ ನಾಚಿಕೆ ಆಗ್ತಾ ಇದೆ ಆ ಪದ ಬಳಸಲಿಕ್ಕೆ. ಇವತ್ತು ಅಂತ ಪದ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಎಂತ ಕೀಳವಾದದ್ದು, ಎಂತ ನಮ್ಮ ಬಾಯಲ್ಲಿ ಕೂಡ ಅವ್ರಿಗೆ ಏನ್ ಹೇಳ್ಬೇಕನ್ನೋದು ಇಲ್ಲ, ಶಬ್ದಗಳೇ ಇಲ್ಲ ನಮಗೆ ಅವ್ರಿಗೆ ಏನ್ ಹೇಳ್ಬೇಕಂತ. ಅಂತ ಒಂದು ಕೆಟ್ಟದು, ಒಂದು ಅನಾಹುತ ಅನ್ಬೇಕು, ಒಂದು ಆಕ್ಸಿಡೆಂಟ್, ಅಂತ ಇನ್ಸಿಡೆಂಟ್ ಯಾವತ್ತೂ ಆಗ್ಬಾರ್ದು. ಒಂದೇ ಒಂದು ಉದ್ದೇಶ, ಒಂದೇ ಒಂದು ಇದು. ಇನ್ನೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅವರು SC ಸಮಾಜದ ಬಗ್ಗೆ ಅಷ್ಟು ಕಾಳಜಿ ಇದ್ದಿದ್ರೆ ಇವತ್ತಿನ ಬಜೆಟ್ ನಲ್ಲಿ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ದಾರೆ, ರಿಸರ್ವೇಶನ್ ಕಮ್ಮಿ ಮಾಡಿದ್ದಾರೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಕಮ್ಮಿ ಮಾಡಿದ್ದಾರೆ, ಎಲ್ಲ ಕಮ್ಮಿ ಮಾಡಿದ್ದಾರೆ ಅಂತ ಇದ್ರೆ ಬಡವರಿಗೆ, ಸಮಾಜದ ಬಡವರಿಗೆ ಅವ್ರು ಏನು ಆದ್ಯತೆ ಕೊಟ್ಟು ಮಾಡ್ರಿ, ಹೊರತು ಇಂಥವೆಲ್ಲ ಮೋಸ ಹೋಗುವಂತ ಮಾತುಗಳು ಮಾತಾಡಕ್ ಹೋಗ್ಬೇಡ್ರಿ ಅಂತ ಹೇಳಿ ಇವತ್ತು ಖಂಡಿಸ್ತಾರೆ. ಗೃಹ ಸಚಿವರಾದ ಅಮಿತ್ ಶಾ ಅವರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದ್ರ ಜೊತೆಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರನ್ನ ಅವಮಾನ ಮಾಡತಕ್ಕಂತ ರೀತಿಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮಾತಾಡಿದ್ದಾರೆ. ಅದನ್ನ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತೇವೆ. ದಲಿತ ಸಮುದಾಯಕ್ಕೆ ಬಹಳ ಗೌರವವಾಗಿರ್ತಕ್ಕಂಥ ಬಾಬಾ ಸಾಹೇಬರನ್ನ ಕುರಿತು ಮಾತಾಡ್ತಕ್ಕಂಥದ್ದು ನಮಗೆ ಅತ್ಯಂತ ನೋವಿನ ಸಂಗತಿ. ಇವತ್ತು ನಾವು ಅಮಿತ್ ಶಾ ಅವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಸ್ವಾಮಿ, ಇವತ್ತು ನಮಗೆ ಗಾಢಪಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಟ್ರೆ ಈ ದೇಶದಲ್ಲಿ ನಮ್ಗೆ ಯಾರು ಇಲ್ಲ ಅಂತ ಹೇಳಿ ಸಭಾ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದ ಇವತ್ತು ಧರ್ಮ ಗ್ರಂಥ ಅಂತ ಹೇಳ್ತಾ ಇದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ. ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನೀವುಗಳು ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪದೇ ಪದೇ ನೆನೆಸೋದ್ರಿಂದ ಇವತ್ತು ಅವಮಾನ ಅಂತ ಇದ್ರಲ್ಲ, ನಮಗೆ ಅವಮಾನ ಆಗೋದಲ್ಲ, ನಮ್ಮ ಜೀವನದ ನರನಾಡಿಗಳಲ್ಲಿ ಇರ್ತಕ್ಕಂಥ ಒಂದೊಂದು ನಿಮಿಷಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳ್ತೇವೆ. ಆಮೇಲೆ ಬಾಬಾ ಸಾಹೇಬ್ರನ್ನ ನಮ್ಮ ರಕ್ತದ ಇರುವವರೆಗೂ ಕೂಡ ನಾವು ಇವತ್ತು ಬಾಬಾ ಸಾಹೇಬ್ರನ್ನ ಸ್ಮರಣೆ ಮಾಡ್ತೇವೆ. ಆಮೇಲೆ ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಇವತ್ತು ಸುಮೋಟೋ ತೀರ್ಪನ್ನ ತೆಗೆದುಕೊಂಡ್ಬಿಟ್ಟು ಇವತ್ತು ಮಾನ್ಯ ಏನು ಗೃಹ ಸಚಿವರನ್ನ ಬಂಧಿಸಬೇಕು, ಇದು ಸ್ಪೆಷಲ್ ಕೇಸ್ ಆಗುತ್ತೆ. ಇದು ದೇಶದ್ರೋಹದ ಕೆಲಸದಲ್ಲಿ ಬರ್ತದೆ ಇಂಡಿಯನ್ ಪೆನಲ್ ಕೋಡ್ ಪ್ರಕಾರ. ಆದ್ದರಿಂದ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ಈ ಒಂದು ಘಟನೆಯನ್ನು ಉಗ್ರವಾಗಿ ಖಂಡಿಸ್ತಾ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.